ನೋಡಿದ್ದೇನೆ. ನಾನು ಪ್ಲೇ ಮಾಡ್ತೇನೆ. ಅಕಸ್ಮಾತ್ ಕೇಳಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹೇಳಿ ಆಯ್ತಾ. ಈಗ ಶೇರ್ ಮಾಡ್ತೇನೆ. ಕಾಣ್ತದಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂತ ಹೇಳಿ? ಕಾಣ್ತದೆ ಮ್ಯಾಮ್. ಹಾ, ಓಕೆ. ಓಕೆ, ಕಾಣ್ತದೆ ಮ್ಯಾಮ್. ಓಕೆ. ಕೇಳುದಿಲ್ವಾ? ಕಾಣ್ತದೆ ಮ್ಯಾಮ್, ಕೇಳುದಿಲ್ಲ. ಇಷ್ಟೊತ್ತು ಕೇಳಲಿಲ್ವಾ? ಇಲ್ಲ. ಮತ್ತೆ ಸುಮ್ಮನೆ ಕೂತಿದ್ದೀರಿ ಮಕ್ಕಳೇ. ವಿಡಿಯೋ ಕಾಣ್ತದೆ ಮ್ಯಾಮ್. ವಿಡಿಯೋ ಕಾಣ್ತಿತ್ತಾ? ನಾನು ಕೇಳಿಸ್ಲಿಕ್ಕೆ ಇಷ್ಟೊತ್ತು ಟ್ರೈ ಮಾಡಿ. ಓಕೆ, ಬೇಡ, ಇನ್ನು ಆ ಒಂದು ವಿಡಿಯೋ ಬೇಡ ಆಯ್ತಾ. ಓಕೆ, ನಿನ್ನೆಯಿಂದ ಕ್ಲಾಸ್ ಅನ್ನು ಕಂಟಿನ್ಯೂ ಮಾಡು.
ಓಕೆ, ಲಾಸ್ಟ್ಗೆ ನಾವು ಮಾತಾಡ್ತಾ ಕೈಗಾರಿಕಾ ಸ್ಥಾನೀಕರಣದ ಬಗ್ಗೆ ಅಂಶಗಳನ್ನ ಹೇಳ್ತಾ ಇದ್ದೆ. ಒಂದು ಇಂಡಸ್ಟ್ರಿಯನ್ನ ನಾವು ಒಂದು ಪ್ಲೇಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಯಾವೆಲ್ಲ ಮೇನ್ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಒಬ್ಬ ಓನರ್ ಆಗಿದ್ದವನ ಅಥವಾ ಗವರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾದ್ರೆ ಯಾವೆಲ್ಲ ಒಂದು ಪಾಯಿಂಟ್ಸ್ ಗಳಲ್ಲಿ ಇರ್ಬೇಕು, ಯಾವೆಲ್ಲ ಅಂಶಗಳಲ್ಲಿ ಇರ್ಬೇಕು ಅಂತ ಹೇಳಿ ನೋಡ್ಲಿಕ್ಕಿರುವಂತದ್ದು. ಸೊ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳನ್ನ ಅದು ನಿರ್ಧರಿಸ್ತದೆ. ಸೊ ಫಸ್ಟ್ ಒನ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳ ಸರಬರಾಜು. ನಾವು ಮಾಡುವಂತಹ ಪ್ಲೇಸಿಗೆ ಸೊ ಕಚ್ಚಾ ವಸ್ತುಗಳ ಸರಬರಾಜು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದ್ರೆ, ಈಗ ನಮ್ಮ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಬರುವಂತಹ ಪ್ಲೇಸ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ, ಸೊ ಆಗ ನಮಗೇನು ಪ್ರಾಫಿಟ್ ಅಷ್ಟು ಆಗುದಿಲ್ಲ. ಯಾಕೆ, ಆ ರಾ ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟ್ಗೆ ನಮ್ಗೆ ತುಂಬಾ ಖರ್ಚಾಗ್ತದೆ, ಹೌದಾ? ಅಥವಾ ಇದು ಆ ರಾ ಮೆಟೀರಿಯಲ್ ನ ಒದಗಿಸೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಆದ್ರಿಂದ ಕಚ್ಚಾ ವಸ್ತುಗಳ ಸರಬರಾಜು ಯಾವ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ಸಹ ನಾವು ಮೇನ್ ಆಗಿ ತಿಳ್ಕೊಳ್ಬೇಕು. ಸೊ ಈಗ ನಮ್ಮ ಒಂದು ಸರೌಂಡಿಂಗ್ಸ್ ಅಲ್ಲಿ ಆ ಒಂದು ರಾ ಮೆಟೀರಿಯಲ್ ಸಿಗುದೇ ಇಲ್ಲ ಅಂತ ಹೇಳಿದ್ರೆ, ಸೊ ಅಂತ ಇಂಡಸ್ಟ್ರಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ನಮಗೆ ಪ್ರಾಫಿಟ್ ಕಡಿಮೆ ಸಹ ಆಗ್ಬಹುದು. ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ ಶಕ್ತಿ ಸಂಪನ್ಮೂಲಗಳ ಪೂರೈಕೆ. ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕಿರುವಂತಹ ಕೈಗಾರಿಕೆಗಳಲ್ಲಿ ಏನು ಎನರ್ಜಿ ನಮಗೆ ಏನು ಸುಲಭವಾಗಿ ಸಿಗ್ತದ ಅಂತ ಹೇಳಿ ಎಲ್ಲಾ ರೀತಿಯದ್ದು, ಕಲ್ಲಿದ್ದಲಿರ್ಬೋದು ಅಥವಾ ವಿದ್ಯುತ್ ಸರಬರಾಜು ಇರ್ಬೋದು, ಎಲ್ಲವೂ ಸಹ ಪೆಟ್ರೋಲಿಯಂ ಎಲ್ಲ ಆಯ್ತಾ, ಎಲ್ಲಾ ಅಂಶಗಳನ್ಸದು ಗಮನದಲ್ಲಿ ಇಟ್ಟುಕೊಂಡು ನಾವು ಸ್ಥಾನೀಕರಣ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಫೆಸಿಲಿಟಿ. ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಫೆಸಿಲಿಟಿ ಸಹ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ ಹೇಳಿ, ಆ ಪ್ಲೇಸಿಗೆ ಸುಟೇಬಲ್ ಇದೆಯಾ, ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ನ ವ್ಯವಸ್ಥೆ ಕರೆಕ್ಟ್ ಆಗಿ ಇದೆಯಾ ಅಂದ್ರೆ ಎರಡು ಕಡೆದು ಸಹ ನೋಡ್ಬೇಕು. ಇನ್ನು ಒಂದು ರಾ ಮೆಟೀರಿಯಲ್ ಬರುವಂತಹ ಒಂದು ಟ್ರಾನ್ಸ್ಪೋರ್ಟ್, ಇನ್ನೊಂದು ಸೆಕೆಂಡರಿ ಅದು ರೆಡಿ ಆದ ಮೇಲೆ, ಪ್ರಾಡಕ್ಟ್ ಆದ ಮೇಲೆ ಆ ಪ್ರಾಡಕ್ಟ್ ಎಲ್ಲಿಗೆ ಹೋಗ್ಬೇಕು, ಮಾರ್ಕೆಟಿಗೆ ಹೋಗ್ಬೇಕು. ಸೊ ಆ ಮಾರ್ಕೆಟಿಂಗ್ ಫೆಸಿಲಿಟಿಗೆ ಹೋಗುವಂತಹ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸಹ ಸರಿ ಇದೆಯಾ ಅನ್ನುವಂಥದ್ದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಸಂಪರ್ಕ ವ್ಯವಸ್ಥೆ ಸಹ ಅದೇ ರೀತಿಯಲ್ಲಿ. ನೆಕ್ಸ್ಟ್ ನಾವು ಉಪಯೋಗಿಸುವಂತಹ ಅಥವಾ ನಾವು ಉತ್ಪಾದಿಸುವಂತಹ ಪ್ರಾಡಕ್ಟ್ಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಒಂದು ವ್ಯಾಲ್ಯೂ ಇದೆ ಅಂತ ಸಹ ತಿಳ್ಕೊಳ್ಬೇಕು. ನೆಕ್ಸ್ಟ್ ಮಾರುಕಟ್ಟೆ ಸೌಲಭ್ಯ ಹೇಗಿದೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಅದೆಲ್ಲವನ್ನು ಸಹ ಅಬ್ಸರ್ವ್ ಮಾಡ್ಬೇಕು. ನೆಕ್ಸ್ಟ್ ಬಂಡವಾಳ, ಅದು ಮೇನ್ ಆಗಿರುವಂತದ್ದು, ಹೌದಾ? ಸೊ ಬಂಡವಾಳ ಹಾಕ್ಲೇಬೇಕು, ಗೊತ್ತುಂಟು ಕ್ಯಾಪಿಟಲ್ ಬಂಡವಾಳ ಅಂದ್ರೆ. ನೆಕ್ಸ್ಟ್ ವರ್ಕ್ ಮಾಡ್ಲಿಕ್ಕೆ ಲೇಬರ್ಸ್, ಕಾರ್ಮಿಕರು, ಆ ಕಾರ್ಮಿಕರು ಸಿಗ್ತಾರಾ ಆ ಒಂದು ಪ್ಲೇಸಿಗೆ ಅಥವಾ ನಿಮ್ಮ ಇಂಡಸ್ಟ್ರಿಗೆ, ನೀವು ಮಾಡುವಂತಹ ಒಂದು ಬಿಸ್ನೆಸ್ಗೆ ಅಥವಾ ಒಂದು ಇಂಡಸ್ಟ್ರಿಗೆ, ಫ್ಯಾಕ್ಟ್ರಿಗೆ ಸೊ ಕಾರ್ಮಿಕರು ಯಾವ ರೀತಿಯಲ್ಲಿ ಸಿಗ್ತಾರೆ ಅನ್ನುವಂಥದ್ದು ನೋಡ್ಬೇಕು. ನೆಕ್ಸ್ಟ್ ಒನ್, ಸೊ ಯಾವುದೇ ಒಂದು ಇಂಡಸ್ಟ್ರಿ ಆಗಿದ್ರು ಮೇನ್ ಆಗಿ ಸೊ ನೀರು ಪೂರೈಕೆ ಆಗ್ಲೇಬೇಕಾಗ್ತದೆ. ಸೊ ನೀರಿನ ಪೂರೈಕೆ ಹೇಗಿದೆ ಅಂತ ಹೇಳಿ, ನೀವು ಯಾವುದೋ ಒಂದು ಮರುಭೂಮಿಯಲ್ಲಿ ಅಥವಾ ಡ್ರೈ ಏರಿಯಾಸ್ ಅಲ್ಲಿ ನೀವು ನೀರಿನ ಫೆಸಿಲಿಟಿ ಕಡಿಮೆ ಇರುವಲ್ಲಿ ನೀವು ಮಾಡಿದ್ರೆ, ಸೊ ನಿಮಗೆ ಅದು ವಾಟರ್ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಿ ಬಿಡ್ತದೆ. ಸೊ ಆದ್ರಿಂದ ಅದು ಸಹ ನೀವು ತಿಳ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ವೆದರ್ ಕಂಡೀಷನ್ ಅಂದ್ರೆ ಸುಟೇಬಲ್ ಆದಂತಹ ವೆದರ್ ಇದೆಯಾ, ವಾಯುಗುಣದ ಪರಿಸ್ಥಿತಿ ಹೇಗಿದೆ, ಸೊ ಎಲ್ಲವೂ ಸಹ ಇಂಪಾರ್ಟೆಂಟ್. ಯಾವುದು ತುಂಬಾ ಅಂದ್ರೆ ಯಾವುದೋ ಒಂದು ಸೀಸನ್ ತುಂಬಾ ಇಫೆಕ್ಟಿವ್ ಆಗುವಂತದ್ದಾಗಿರ್ಬಾರ್ದು, ಎಲ್ಲವೂ ಸಹ ಈಕ್ವಲ್ ಸಮತೋಲನದಲ್ಲಿ ಇರುವಂತಹ ಒಂದು ವೆದರ್ ಇಂಡಸ್ಟ್ರಿಗೆ ಬೇಕಾಗ್ತದೆ. ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ ಸರ್ಕಾರದ ನೀತಿ ನಿಯಮ, ಅದು ಸಹ ಮೇನ್ ಆಗಿರ್ತದೆ. ಸರ್ಕಾರದ ನೀತಿ ನಿಯಮಗಳನ್ನು ಸಹ ನಾವು ತಿಳ್ಕೊಳ್ಬೇಕಾಗ್ತದೆ. ಇದಿಷ್ಟು ಮೋರ್ ದನ್ 8. ಓಕೆ, ಸೊ 8 ಪಾಯಿಂಟ್ಸ್ ಅನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಅಕಸ್ಮಾತ್ ನೀವು ಫ್ಯೂಚರ್ ಅಲ್ಲಿ ಸೊ ಯಾರಾದ್ರೂ ಒಬ್ರು ಅಥವಾ ಎಲ್ರು ಸಹ ಓಕೆ ಇಂಡಸ್ಟ್ರಿಯನ್ನು ನೀವು ಮಾಡ್ಲಿಕ್ಕೆ ಏನಾದ್ರೂ ಇದ್ರೆ, ಸೊ ಆ ಟೈಮ್ ಅಲ್ಲಿ ನೀವೆಲ್ಲ ಇಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ನೀವು ನೆಕ್ಸ್ಟ್ ಮುಂದಿನ ಸ್ಟೆಪ್ ಇಡ್ಬೇಕಾಗ್ತದೆ. ಓಕೆ, ಇದಿಷ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಬಗ್ಗೆ ಇದ್ದಂತಹ ಅಂಶಗಳು. ಸೊ ಬರ್ದಿರ್ಬೋದು, ಸೊ ಬರೆಯದಿದ್ರೆ 8 ಲೈನ್ಸ್ ಬಿಡಿ ಮಕ್ಕಳೇ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ನೋಡಿ ಬರೀರಿ. ಟೆಕ್ಸ್ಟ್ ಬುಕ್ ಅಲ್ಲಿ 8 ಪಾಯಿಂಟ್ಸ್ ಸೇಮ್ ಟು ಸೇಮ್ ಅದೇ ರೀತಿಯಲ್ಲಿ ಉಂಟು. ಆ 8 ಪಾಯಿಂಟ್ಸ್ ಅನ್ನ ಬರೀರಿ, ಕಲೀರಿ ಫೈನಲ್ ಎಕ್ಸಾಮಿಗೆ, ಆಯ್ತಾ? ಸೊ NTS ಗೆ ಕೇಳಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಕಂಪ್ಯಾರಿಟಿವ್ಲಿ ಪರ್ಸೆಂಟೇಜ್ ಕಡಿಮೆ, ಬಟ್ ಫೈನಲ್ ಎಕ್ಸಾಮಿಗೆ ಕೇಳ್ಬಹುದು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಕೈಗಾರಿಕಾ ಪ್ರದೇಶ, ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ಏನು ಕೈಗಾರಿಕಾ ಪ್ರದೇಶ ಅಂದ್ರೆ ಅಂತ ಹೇಳಿ, ಎನಿವನ್ ಕೈಗಾರಿಕಾ ಪ್ರದೇಶ ಅಂದ್ರೆ ಏನು? ಶ್ರವಣ್, ಎನಿ ಐಡಿಯಾ? ಶ್ರವಣಿಗೆ ಕೆಲವರೆಲ್ಲ ಬಹಳ ಅಪರೂಪ. ಇಲ್ಲ, ಎನಿವನ್? ಯಾರಿಗಾದ್ರೂ ಗೊತ್ತುಂಟಾ?
ಇಲ್ಲ. ಓಕೆ, ಕೈಗಾರಿಕಾ ಪ್ರದೇಶ ಅಂದ್ರೆ ಹೆಸರಲ್ಲೇ ಗೊತ್ತಾಗ್ತದೆ ಏನು ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಕೈಗಾರಿಕೆಗಳನ್ನ ಕಟ್ಟಿರ್ತಾರೆ. ಆ ಒಂದು ಏರಿಯಾವನ್ನ ನಾವೇನ್ ಹೇಳ್ತೇವೆ ಅಂದ್ರೆ ಕೈಗಾರಿಕಾ ಪ್ರದೇಶ ಅಂದ್ರೆ ಕೈಗಾರಿಕೆಗಳೆಲ್ಲವೂ ಸಹ ಒಟ್ಟು ಸೇರಿದ ಆ ಪ್ರದೇಶ ಏನುಂಟು ಅದೇ ಕೈಗಾರಿಕಾ ಪ್ರದೇಶ ಆಗಿರುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳುದು ಅದನ್ನೇ. ಓಕೆ, ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತವಾದ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಎನ್ನುವರು. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಕೆಂಗೇರಿ ಅನ್ನುವಂಥದ್ದು ಇಂಡಸ್ಟ್ರಿಯಲ್ ಏರಿಯಾ. ಅಂದ್ರೆ ಅಲ್ಲಿ ತುಂಬಾ ಇಂಡಸ್ಟ್ರಿಗಳು ನಿಮಗೆ ಸಿಗ್ತದೆ, ಆಯ್ತಾ, ಫ್ಯಾಕ್ಟ್ರಿಗಳಲ್ಲಿ ತುಂಬಾ ಸಿಗ್ತದೆ. ಸೊ ಆ ರೀತಿಯಲ್ಲಿ ಅಂದ್ರೆ ಕೆಲವು ಸಿಟಿಗಳಲ್ಲಿ ಹಾಗೆ ಮೈನ್ ಸಿಟಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೈನ್ ಸಿಟಿ ಇರ್ತದಲ್ಲ, ಸೆಂಟರ್ ಆಫ್ ದ ಸಿಟಿ, ಆ ಪ್ಲೇಸ್ ಅಲ್ಲಿ ಇಂಡಸ್ಟ್ರಿ ಇರುವುದಿಲ್ಲ. ಆ ಸಿಟಿಯಿಂದ ಸ್ವಲ್ಪ ಹೊರ ಭಾಗದಲ್ಲಿ, ಸಿಟಿಯ ಹೊರ ವಲಯ ಅಂತ ಹೇಳ್ತಾರಲ್ಲ, ಆ ಪ್ಲೇಸ್ ಗಳಲ್ಲಿ ಕೈಗಾರಿಕೆ ಇರ್ತದೆ. ಯಾಕೆಂದ್ರೆ ಕೈಗಾರಿಕೆಯಿಂದ ಎಷ್ಟು ಬೆನಿಫಿಟ್ ಉಂಟು, ಎಷ್ಟು ಅಡ್ವಾಂಟೇಜಸ್ ಉಂಟು, ಅಷ್ಟೇ ಡಿಸ್ಅಡ್ವಾಂಟೇಜಸ್ ಸಹ ಇರ್ತದೆ, ಹೌದಾ. ಸೊ ಅದರಿಂದ ಅದು ನಗರದಲ್ಲಿ ವಾಸಿಸುವ ಜನರಿಗೆ ಇಫೆಕ್ಟ್ ಆಗದಂತಹ ರೀತಿಯಲ್ಲಿ ನಗರದ ಹೊರವಲಯದಲ್ಲಿ ಹೆಚ್ಚಾಗಿ ಅದನ್ನ ಕಟ್ಟಿರ್ತಾರೆ, ಆಯ್ತಾ. ಅಂತಹ ಪ್ಲೇಸ್ ಅನ್ನ ಕೈಗಾರಿಕಾ ಪ್ರದೇಶ ಅಂತ ಹೇಳ್ತಾರೆ. ನೋಟ್ ಮಾಡಿಕೊಳ್ಳಿ, ಇದನ್ನ ನೋಟ್ ಮಾಡಿಕೊಳ್ಳಿ. ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಂದ್ರೆ ಎಲ್ಲಾರು ಕೇಳಿದ್ರೆ ಉಲ್ಟಾ ಕ್ವಶನ್ ಆಗಿ, ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತವಾದ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಎನ್ನುವರು. ಕೈಗಾರಿಕಾ ಪ್ರದೇಶ ಎನ್ನುವರು. ಅಂದ್ರೆ ಟೋಟಲ್ ಆಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚಾಗಿ ಕಂಡು ಬರುವಂತಹ ಪ್ರದೇಶ. ಸೊ ಅದನ್ನೇ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಕೈಗಾರಿಕಾ ಪ್ರದೇಶ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಇದು ನಗರ ಪ್ರದೇಶವೂ ಸಹ ಆಗಿರ್ತದೆ. ಅದೇ ನಾನು ಹೇಳಿದೆ, ನಗರ ಅಂದ್ರೆ ಮೇನ್ ಸಿಟಿಯಲ್ಲಿ ಇರುವುದಿಲ್ಲ, ಸೆಂಟರ್ ಆಫ್ ದ ಸಿಟಿಯಲ್ಲಿ ಇರುವುದಿಲ್ಲ. ಸೊ ಹೆಚ್ಚಾಗಿ ಏನು ಹೊರವಲಯ ಅಂತ ಏನು ಹೇಳ್ತೇವೆ, ಸೊ ಆ ಪ್ಲೇಸ್ ಅಲ್ಲಿ ಇರ್ತದೆ. ಸೊ ಇದು ಕೈಗಾರಿಕಾ ಅಂದ್ರೆ ಎಲ್ಲಿ ಇರ್ತದೆ ಕೈಗಾರಿಕಾ ಪ್ರದೇಶ ಅಂತ ಹೇಳಿದ್ರೆ ಅದೇ ಇಷ್ಟೆಲ್ಲ ಫೆಸಿಲಿಟಿ ಇರುವಂತದ್ದು. ರಾ ಮೆಟೀರಿಯಲ್ ಇರಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಇನ್ನು ಸ್ಥಾನೀಕರಣದ ಅಂಶಗಳನ್ನ ನಾನೇನು ಹೇಳಿದೆ, ಸೊ ಅದೆಲ್ಲವೂ ಸಹ ಅಲ್ಲಿ ಇರ್ಬೇಕು. ಏನು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ಬೇಕು, ನೆಕ್ಸ್ಟ್ ಏನು ಶಕ್ತಿ ಸಂಪನ್ಮೂಲಗಳಿರ್ಬೇಕು, ವಾಟರ್ ಎಲ್ಲವೂ ಸಹ, ಆಯ್ತಾ. ಸೊ ಇದೆಲ್ಲವೂ ಸಹ ಇದ್ದಂತಹ ಪ್ಲೇಸ್ ಗಳಲ್ಲಿ ನಾವು ಹೆಚ್ಚಾಗಿ ಕೈಗಾರಿಕಾ ಪ್ರದೇಶವನ್ನ ಕಾಣ್ಲಿಕ್ಕೆ ಸಾಧ್ಯ ಇರ್ತದೆ. ಇದಿಷ್ಟು ಕೈಗಾರಿಕಾ ಪ್ರದೇಶದ ಬಗ್ಗೆ. ನೆಕ್ಸ್ಟ್, ಭಾರತದಲ್ಲಿರುವಂತಹ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುದೆಲ್ಲ ಅಂತ ಹೇಳಿ ನೋಡುವ. ಸೊ 8 ಉಂಟು ಕೈಗಾರಿಕಾ ಪ್ರದೇಶಗಳು. ಭಾರತದಲ್ಲಿರುವ ಕೈಗಾರಿಕಾ ಪ್ರದೇಶಗಳು ಒಟ್ಟು 8 ಉಂಟು. ಸೊ ಯಾವುದೆಲ್ಲ ಅಂತ ಹೇಳಿ ನೋಡುವ. ಓಕೆ, ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಹೂಗ್ಲಿ, ಅದು ಕೋಲ್ಕತ್ತಾ ಪ್ರದೇಶದಲ್ಲಿ ಬರುವಂತದ್ದು ಹೂಗ್ಲಿ. ಅದು 8 ಅನ್ನ ಈಗ ಬರ್ತಾರೆ, ತುಂಬಾ ಲೇಟ್ ಆಗ್ತದೆ ಮಕ್ಳು, ಅದನ್ನ ಬರ್ಕೊಳ್ಳಿ ಆಯ್ತಾ ಪಾಯಿಂಟ್ ಬುಕ್ ಅಲ್ಲಿ. ಸೊ 8 ನಂಬರ್ಸ್ ಹಾಕಿ ಒಂದೊಂದು ಹೆಸರು ಬರೀರಿ ಬೇಕಿದ್ರೆ, ಸ್ಪೀಡ್ ಇದ್ರೆ ಯಾರಾದ್ರೂ, ಇಲ್ಲಾಂದ್ರೆ ಟೆಕ್ಸ್ಟ್ ಬುಕ್ ನೋಡಿ ಬರೀರಿ. ಫಸ್ಟ್ ಗೆ ಹೂಗ್ಲಿ ಬರ್ತದೆ ಕೋಲ್ಕತ್ತಾ ಪ್ರದೇಶದಲ್ಲಿ, ನೆಕ್ಸ್ಟ್ ಮುಂಬೈ ಪುಣೆ ಪ್ರದೇಶದಲ್ಲಿ, ಮುಂಬೈ ಪುಣೆ ಪ್ರದೇಶ ಅಂದ್ರೆ ಮಹಾರಾಷ್ಟ್ರ. ನೆಕ್ಸ್ಟ್ ಅಹಮದಾಬಾದ್ ವಡೋದರ ಕಾಣ್ತದಲ್ಲ, ಇಲ್ಲಿದೆ ನೋಡಿ ವಡೋದರ. ನೆಕ್ಸ್ಟ್ ಮಧುರೈ ಕೊಯಂಬತ್ತೂರು, ಅದು ಸಾಧಾರಣ ಕೊಯಂಬತ್ತೂರು ಅಂತ ಆದ್ರೂ ಅದು ಬೆಂಗಳೂರು ಕೈಗಾರಿಕಾ ಪ್ರದೇಶ ಅಂತ ಹೇಳಿ ಹೇಳ್ಬೋದು. ಅದೆಲ್ಲ ಒಟ್ಟಿಗೆ ಬರ್ತದೆ, ಅಂದ್ರೆ ಬಾರ್ಡರ್ ಅದು, ಆಯ್ತಾ, ಬ್ಯಾಂಗ್ಳೂರ್ ಬಾರ್ಡರ್ ಆ ಪ್ಲೇಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಛೋಟಾ ನಾಗಪುರ್ ಪ್ರದೇಶ, ಈಚೆ ಸೈಡ್ ಉಂಟು ನೋಡಿ, ಸ್ವಲ್ಪ ಯೆಲ್ಲೋಯಿಶ್ ಆಗಿ ಉಂಟಲ್ಲ ಅದು. ನೆಕ್ಸ್ಟ್ ದೆಹಲಿ ಮೀರತ್ ಪ್ರದೇಶ, ದೆಹಲಿ ಮೀರತ್ ಪ್ರದೇಶ. ನೆಕ್ಸ್ಟ್ ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ. ನೆಕ್ಸ್ಟ್ ಲಾಸ್ಟ್ ಬ್ಲೂ ಅಲ್ಲಿ ಉಂಟು ಈ ಸೈಡ್ ಅಲ್ಲಿ, ಕೋಲಂ ತಿರುವನಂತಪುರ ಪ್ರದೇಶ, ಕೋಲಂ ತಿರುವನಂತಪುರ ಪ್ರದೇಶ. ಸೊ ಇದಿಷ್ಟು ಭಾರತದಲ್ಲಿರುವ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳು, 8 ಇಂಡಸ್ಟ್ರಿಯಲ್ ಏರಿಯಾಸ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಬರ್ಕೊಳ್ಳಿ ಮಕ್ಕಳು.
ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನೋಡುವ. ಸೊ ಯಾವ್ದೆಲ್ಲ ಭಾರತದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಯ್ತು, ಯಾವ ಟೈಮಿಗೆ, ಯಾವ್ದೆಲ್ಲ ಇದೆ ಮೇನ್ ಆಗಿ ಅಂತ ಹೇಳಿ. ಸೊ ನಾನು ಪಾಠದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಯಾವ್ದೆಲ್ಲ ಉಂಟು ಅಂತ ಹೇಳಿ. ಮೇನ್ ಆಗಿರುವಂತದ್ದು ಎಲ್ಲವನ್ನು ನಾವು ಲಿಸ್ಟ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮೇನ್ ಆದಂತ ವಿಚಾರಗಳನ್ನ ಲಿಸ್ಟ್ ನೋಡ್ತಾ ಹೋಗುವ. ಸೊ ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಫಸ್ಟ್ ಗೆ ಬರುವಂತದ್ದು ಯಾವುದು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ನಮಗೆ ಗೊತ್ತೇ ಉಂಟು ಕಬ್ಬಿಣದ ಅದಿರು ಭಾರತದಲ್ಲಿ ಹೇರಳವಾಗಿ ಇದೆ, ತೊಂದರೆ ಇಲ್ಲ. ಸೊ ಆದ್ರಿಂದ ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಸಹ ಅದೇ ರೀತಿಯಾದಂತಹ ಬೇಡಿಕೆ ಇದೆ. ಯಾಕೆ? ನಮ್ಮಲ್ಲಿ ಬೇಕಾದಷ್ಟು ರಾ ಮೆಟೀರಿಯಲ್ ಇರುವ ಕಾರಣದಿಂದಾಗಿ. ಇದು ಇತರೆ ಕೈಗಾರಿಕೆಗಳಿಗೆಲ್ಲ ಮೂಲ ಕೈಗಾರಿಕೆ ಮೇನ್ ಆಗಿ. ಬರ್ದ್ರ ಹೆಡ್ಡಿಂಗ್ ಬರೀರಿ, ಕೈಗಾರಿಕಾ ಮತ್ತು ಉಕ್ಕಿನ ಕೈಗಾರಿಕೆ. ಕೈಗಾರಿಕೆ ಮತ್ತು ಉಕ್ಕಿನ ಕೈಗಾರಿಕೆ ಬರೀರಿ. ಆಯ್ತಾ? ಇದೇನು ಅಂತ ಹೇಳಿದ್ರೆ ಇತರ ಎಲ್ಲ ಕೈಗಾರಿಕೆಗಳಿಗೆ ಮೂಲ ಕೈಗಾರಿಕೆ. ಅಂದ್ರೆ ನಿಮಗೆ ಗೊತ್ತುಂಟು ಬೇರೆಲ್ಲ ಇಂಡಸ್ಟ್ರಿಗೆ ಕಬ್ಬಿಣ ಅನ್ನುವಂಥದ್ದು ಬೇಕೆ, ಹೌದಾ? ಸೊ ಐರನ್ ಇಲ್ಲದೆ ನಮ್ಗಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಇಂಡಸ್ಟ್ರಿಯಲ್ಲಿ ಸಹ. ಸೊ ಅದರಿಂದ ಕಬ್ಬಿಣ ಮತ್ತು ಉಕ್ಕು ಅನ್ನುವಂಥದ್ದು ಬೇರೆಲ್ಲ ಏನು ಇಂಡಸ್ಟ್ರಿಗಳಿಗೆ ಒಂದು ಬೇಸ್ ಆಗಿ ಮೂಲ ಕೈಗಾರಿಕೆ ಆಗಿ ಕೆಲಸವನ್ನ ನಿರ್ವಹಿಸ್ತದೆ. ಸೊ ನೀವು ಮೂಲ ಕೈಗಾರಿಕೆ ಅಂತ ಪಾಯಿಂಟ್ ಬರೆದ್ರು ಸಾಕು. ಸೊ ಯಾವುದಕ್ಕೆಲ್ಲ ಅಂತ ಹೇಳಿ ಲಿಸ್ಟ್ ನೋಡ್ತಾ ಹೋಗುವ. ಇಂಜಿನಿಯರಿಂಗ್ ಇರ್ಬೋದು, ರೈಲ್ವೆ ಇಂಜಿನ್ಗಳಿಗಿರ್ಬೋದು, ಯಂತ್ರೋಪಕರಣಗಳಿಗಿರ್ಬೋದು. ಇದು ಬರೆಯೋದು ಬೇಡ, ಗೊತ್ತಿರ್ಲಿ, ನಿಮಗೆ ಒಂದು ಐಡಿಯಾಸ್ ಇರ್ತದಲ್ಲ ಐರನ್ ಅನ್ನುವಂಥದ್ದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ. ನೆಕ್ಸ್ಟ್ ಸ್ವಚಾಲಿತ ವಾಹನ, ಸ್ವಚಾಲಿತ ವಾಹನ, ಕೃಷಿ ಉಪಕರಣ, ಸ್ವಚಾಲಿತ ವಾಹನ. ನೆಕ್ಸ್ಟ್ ಕೃಷಿ ಉಪಕರಣ ಎಲ್ಲದಕ್ಕೂ ಸಹ ಕಬ್ಬಿಣದಲ್ಲಿ ಮಾಡಿರುವಂತದ್ದು, ಹೌದಾ? ಇದನ್ನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮಾಡುದಿಲ್ಲ, ಹೌದಾ? ಸೊ ಅದರಿಂದ ಬಂದಂತಹ ಪ್ರಾಡಕ್ಟ್ ಅನ್ನ ತಕೊಂಡು ಕೆಲವು ಈಗ ವೆಹಿಕಲ್ಗಳು, ಈಗ ಟಿಲ್ಲರ್ಗಳೆಲ್ಲ ಇರುವ ಕಂಪನಿಗಳು ಉಂಟು, ಅದು ಮಾಡ್ತದೆ. ಮೊದಲಾದ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನೇ ಆಧರಿಸಿ ಇರುವಂತದ್ದು. ಈಗ ಇದೆಲ್ಲ ರೈಲ್ವೆ ಇಂಜಿನ್ ಮಾಡ್ಲಿಕ್ಕೆ ಯಂತ್ರೋಪಕರಣ ಅದೆಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳು. ರೈಲ್ವೆ ಇಂಜಿನ್ ಇದು ಬೇರೆ ಇಂಡಸ್ಟ್ರಿ, ಯಂತ್ರೋಪಕರಣ ಬೇರೆ ಇಂಡಸ್ಟ್ರಿ, ಕೃಷಿ ಉಪಕರಣ ಮಾಡುವಂತದ್ದು ಬೇರೆ ಇಂಡಸ್ಟ್ರಿ. ಆದ್ರೆ ಅದಕ್ಕೆಲ್ಲ ರಾ ಮೆಟೀರಿಯಲ್ ಅನ್ನ ಯಾವ್ದು ಒದಗಿಸ್ತದೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಒದಗಿಸುವಂತದ್ದು. ನಿಮಗೆ ಐಡಿಯಾ ಸಿಕ್ಕಿತ್ತು ಅಂತ ಅನ್ಕೊಂಡಿದ್ದೇನೆ. ಮೂಲ ಕೈಗಾರಿಕೆ ಅಂತ ಹೇಳಿ ಯಾಕೆ ಕರೀತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಹೋಗುವ. ಓಕೆ, ಭಾರತದ ಅತಿ ಮುಖ್ಯ ಲೋಹಾಧಾರಿತ ಕೈಗಾರಿಕೆ. ಪಾಯಿಂಟ್ ಬರೀರಿ, ಭಾರತದ ಅತಿ ಮುಖ್ಯ ಲೋಹಾಧಾರಿತ ಕೈಗಾರಿಕೆ. ಭಾರತದ ಅತಿ ಮುಖ್ಯ ಲೋಹಾಧಾರಿತ ಕೈಗಾರಿಕೆ ಬರೀರಿ ಪಾಯಿಂಟ್. ಅತಿ ಮುಖ್ಯ ಲೋಹಾಧಾರಿತ ಕೈಗಾರಿಕೆ. ಕಬ್ಬಿಣದ ಅದಿರು ಮತ್ತು ಕರಗಿಸುವ ಮತ್ತು ಕಬ್ಬಿಣ ತಯಾರಿಸುವ ಕಲೆ ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಸಹ ತಿಳಿದಂತಹ ಒಂದು ವಿಚಾರ ಆಗಿದೆ ಅಂತ ಹೇಳಿ. ಅಂದ್ರೆ ಕಬ್ಬಿಣದ ಜೊತೆ ಕೆಲಸವನ್ನ ಮಾಡಿ ಭಾರತೀಯರಿಗೆ ಬಹಳ ಮೊದ್ಲಿಂದಲೂ ಗೊತ್ತುಂಟು. ಕೇವಲ ಈ ಇಂಡಸ್ಟ್ರಿ ಅನ್ನುವಂಥದ್ದು ಡೆವಲಪ್ಮೆಂಟ್ ಆದ ಮೇಲೆ ಅಲ್ಲ, ಹೌದಾ? ಸೊ ಅದಕ್ಕಿಂತ ಮೊದ್ಲೇ ಭಾರತೀಯರಿಗೆ ಗೊತ್ತಿತ್ತು ಅದನ್ನ ಒಂದು ಯಾವ ರೀತಿಯಲ್ಲಿ ಕರಗಿಸ್ಬೋದು ಅಥವಾ ಕಬ್ಬಿಣವನ್ನ ಯಾವ ರೀತಿಯಲ್ಲಿ ನಾವು ಬಳಸ್ಬೋದು ಅನ್ನುವಂತಹ ಒಂದು ಸ್ಕಿಲ್ ಭಾರತೀಯರಿಗೆ ಮೊದ್ಲೇ ಗೊತ್ತಿತ್ತು. ಈ ಪಾಯಿಂಟ್ ಬರಿಬೇಕು ಅಂತ ಹೇಳಿಲ್ಲ. ಸೊ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ದೆಹಲಿಯಲ್ಲಿರುವಂತದ್ದು. ಸೊ ದೆಹಲಿಯಲ್ಲಿರುವಂತಹ ಕಬ್ಬಿಣದ ಸ್ತಂಭ. ಅಂದ್ರೆ ಇದೆಲ್ಲ ಆಗುವಾಗ, ಈಗ ದೆಹಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಆಗುವಂತ ಸಂದರ್ಭದಲ್ಲಿ ಯಾವುದೇ ಇಂಡಸ್ಟ್ರಿಗಳು ಇರ್ಲಿಲ್ಲ, ಆಯ್ತಾ? ಆದ್ರೂ ಸಹ ಆ ಕಾಲದಲ್ಲಿ ಇದ್ರು ಅಂದ್ರೆ ಭಾರತೀಯರು ಅಷ್ಟು ಏನು ಉತ್ತಮವಾದಂತಹ ಕೌಶಲ್ಯವನ್ನ ತಿಳ್ಕೊಂಡಿದ್ರು, ಅವರಲ್ಲಿ ಅಂತ ಕಲೆ ಇತ್ತು ಅಂತ ಹೇಳಿ ಅದರ ಅರ್ಥ, ಆಯ್ತಾ? ಸೊ ಅದು ಬೆಸ್ಟ್ ಎಕ್ಸಾಂಪಲ್, ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಹೀಗೆ ಕೇಳ್ಬೋದು. ಸೊ ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಕಬ್ಬಿಣದ ಒಂದು ಕಲೆ ಅಥವಾ ತಯಾರಿಸುವ ಕಲೆ ತಿಳಿದಿತ್ತು ಅನ್ನೋದಕ್ಕೆ ಯಾವುದು ಉತ್ತಮ ಉದಾಹರಣೆ ಅಂತ ಹೇಳಿ ಕೇಳಿದ್ರೆ, ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಯಾವುದು? ದೆಹಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಅದು ಉತ್ತಮ ಉದಾಹರಣೆ ಆಗಿದೆ. ಅದು ಮೆಹರೌಲಿಯಲ್ಲಿ ಇರುವಂತದ್ದು. ಮೆಹರೌಲಿಯ ಕಬ್ಬಿಣದ ಸ್ತಂಭ ಅಂತ ಸಹ ಹೇಳ್ತಾರೆ, ಅಥವಾ ದೆಹಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಮೆಹರೌಲಿ ಅಂತ ಸಹ ಹೇಳ್ತಾರೆ, ಅಥವಾ ದೆಹಲಿಯದ್ದು. ಅದು ನೆನಪಿಟ್ಟುಕೊಳ್ಳಿ.
Okay, shall we go next? ಓಕೆ, ನೆಕ್ಸ್ಟ್ ಭಾರತದಲ್ಲಿರುವಂತಹ ಕೈಗಾರಿಕೆಗಳ ಬಗ್ಗೆ ನೋಡ್ತಾ ಹೋಗುವ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು 1874 ಅಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನುವಂತಹ ಪ್ರದೇಶದಲ್ಲಿ ಸ್ಥಾಪನೆ ಆಗಿರುವಂತದ್ದು. ಇದನ್ನ ಬರಿಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡಿಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪನೆ ಆಯಿತು. ಆಯ್ತಾ ಬರ್ದು? ಓಕೆ, ಸರಿ. ಸೊ ಹಾಗಂತ ಹೇಳಿ 1874 ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಹಾಗಾದ್ರೆ ಭಾರತದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಿತ್ತಾ ಅಂತ ಹೇಳಿದ್ರೆ ಸ್ಥಾಪನೆ ಆಗಿತ್ತು. ಆದ್ರೆ ವಾಸ್ತವವಾದ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಟಾಟಾ ಅವರಿಗೆ ಸಲ್ತದೆ. ಹಾಗಾದ್ರೆ ಇದು 1874ರದ್ದು ಟಾಟಾ ಅವರು ಎಸ್ಟಾಬ್ಲಿಷ್ ಮಾಡಿದ್ದ, ಸ್ಥಾಪನೆ ಮಾಡಿದ್ದು ಟಾಟಾ ಅವರ ಅಂತ ಹೇಳಿದ್ರೆ ಅಲ್ಲ. ಆಯ್ತಾ? ಸೊ ವಾಸ್ತವವಾದನ್ನ ನೆಕ್ಸ್ಟ್ ನೋಡುವ. ಆದ್ರೆ ವಾಸ್ತವ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆರಂಭವಾದ ಕೀರ್ತಿ JN ಟಾಟಾರವರಿಗೆ ಸಲ್ತದೆ. ಸೊ ಕ್ವಶನ್ ಹೀಗೆ ಬರ್ಬೋದು, ಭಾರತದಲ್ಲಿ ವಾಸ್ತವವಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದಂತ ಅಥವಾ ಆರಂಭಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ JN ಟಾಟಾರವರಿಗೆ ಸಲ್ಲುತ್ತದೆ. JN ಟಾಟಾರವರಿಗೆ ಸಲ್ಲುತ್ತದೆ. ವಾಸ್ತವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆರಂಭಿಸಿದಂತಹ ಕೀರ್ತಿ JN ಟಾಟಾರವರಿಗೆ ಸಲ್ಲುತ್ತದೆ. ನಾನು ಹೇಳಿದ್ದು ಮಾತ್ರ ಬರ್ಕೊಳ್ಳಿ ಮಕ್ಳೇ, ಎಲ್ಲವನ್ನ ಬರ್ಕೊಳ್ಳೋದು ಬೇಡ. ಆಯ್ತಾ? ಯಾಕಂದ್ರೆ ಈ ಪಾಠ ನಿಮ್ಗೆ ವಾಪಸ್ ಏನು 10th ಜನರಲ್ ಕ್ಲಾಸ್ ಎಲ್ಲ ವಾಪಸ್ ರಿಪೀಟ್ ಆಗ್ತದಲ್ಲ, ಆಗ ನಿಮಗೆ ಅದಕ್ಕೆ ಬೇಕಾಗಿ ನೀವು ಬರ್ಕೊಳ್ಳಿ. ಇವಾಗ ನಾನು NTS ಗೆ ಪೂರಕವಾಗಿ ಹೇಳ್ತೇನೆ, ಕೆಲವು ಹೇಳ್ತೇನೆ ಮೇನ್ ಅದನ್ನು. ಓಕೆ, ಸೊ ಹಾಗಾದ್ರೆ ಯಾವಾಗ ಏನು ಅಂತ ಹೇಳಿ ನೋಡುವ. JN ಟಾಟಾರವರಿಗೆ ಹೇಗೆ, ಯಾವಾಗ ಅವ್ರು ಹಾಗಾದ್ರೆ ಸ್ಥಾಪನೆ ಮಾಡಿದಂದ್ರೆ 1907ರಲ್ಲಿ ಜಾರ್ಖಂಡ್ನ ರಾಜ್ಯದ ಸಾಕ್ಚಿ ಅನ್ನುವಂತಹ ಅಂದ್ರೆ ಜಮ್ಶೆಡ್ಪುರ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯ ಕಾರ್ಖಾನೆಯನ್ನು JN ಟಾಟಾರವರು 1907ರಲ್ಲಿ ಸ್ಥಾಪನೆ ಮಾಡಿರುವಂತದ್ದು ಜಮ್ಶೆಡ್ಪುರದಲ್ಲಿ. ಆಯ್ತಾ? ಜಮ್ಶೆಡ್ಪುರದಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಸೊ ಇದನ್ನು ನೋಟ್ ಮಾಡಿಕೊಳ್ಬೇಕಾಗ್ತದೆ. ಸೊ ಇಷ್ಟೇ ಬರೀರಿ. ಏನು ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಡ್ಯಾಶ್ ಹಾಕಿ 1907 ಎಲ್ಲಿ ಪ್ಲೇಸ್ ಹೆಸರನ್ನು ಬರೀರಿ. ಅಷ್ಟೇ, ಇಡೀ ಸೆಂಟೆನ್ಸ್ ಎಲ್ಲ ಬೇಡ, ಶಾರ್ಟ್ ಆಗಿ ಬರೆದ್ರೆ ಆಯ್ತು. ಸೊ ಅದರ ನಂತರ ಏನು ಈ ರೀತಿಯಲ್ಲಿ ಒಂದು ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ಹೆಚ್ಚು ಪ್ರಗತಿಯತ್ತ ಸಾಗಿತ್ತು. ಸೊ ನಿಮಗೆ ಗೊತ್ತೇ ಉಂಟು, ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಆರಂಭವಾಯಿತು? ಜನರಲ್ ಕ್ವಶನ್, ನಾನು ಸೇತುಬಂಧ ಪಾಠ ಮಾಡುವಾಗ ಹೇಳಿದ್ದೇನೆ. ಎಲ್ಲಿ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಈ ಪ್ರಪಂಚದ ಯಾವ ದೇಶದಲ್ಲಿ ಆರಂಭವಾಯಿತು? ಇಂಗ್ಲೆಂಡ್ ಅಲ್ಲಿ. ವೆರಿ ಗುಡ್. ಹಾ ಸರಿ, ಆಯ್ತಾ? ಇಂಗ್ಲೆಂಡ್ ನಲ್ಲಿ. ಅದು ನೆನಪಿಟ್ಕೊಳ್ಬೇಕು ಮಕ್ಳೇ, ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ, ಯಾವತ್ತದು ಮರಿಲಿಕ್ಕಿಲ್ಲ ಆ ಒಂದು ವಿಷಯವನ್ನು ಪ್ರತಿಯೊಬ್ರು ಸಹ. ಆಯ್ತಾ? ಇಂಗ್ಲೆಂಡ್ ಅಲ್ಲಿ. ಇಂಗ್ಲೆಂಡ್ ಸ್ಪೆಲ್ಲಿಂಗ್ ಒಮ್ಮೆ ಚೆಕ್ ಮಾಡಿ ಆಯ್ತಾ ಇಬ್ರು? ಇಂಗ್ಲೆಂಡ್ ಸ್ಪೆಲ್ಲಿಂಗ್ ಚೆಕ್ ಮಾಡಿ. ಹಾ, ಈಗ ಭಗತ್ ಸರಿ ಗಳಿಸಿದ ಇಂಗ್ಲೆಂಡ್. ಆಯ್ತಾ? ಹಾ ಸರಿ, ಫಸ್ಟಿನವರಿಬ್ರು ಸರಿ ಮಾಡಿಕೊಳ್ಳಿ. ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಇನಫ್.
ಇಂಗ್ಲೆಂಡ್ ಆಯ್ತಾ, ಎಲ್ಲ ನೆನಪಿಟ್ಟುಕೊಳ್ಳಿ, ಇಲ್ಲ ಅಂದ್ರೆ ಈಗ ನೋಟ್ ಮಾಡಿಕೊಳ್ಳಿ ಅಟ್ಲೀಸ್ಟ್. ಸೊ ಆಮೇಲೆ ಭಾರತ ಹಾಗೆ ಪ್ರಪಂಚದಾದ್ಯಂತ ಕೈಗಾರಿಕಾ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಾ ಬಂತು. ಸೊ ನಿಮಗೆ ನಾನು ಹೇಳಿರ್ಬೋದು ಹೇಗೆ ಅಂದ್ರೆ ಒಂದ್ ಲೆಕ್ಕದಲ್ಲಿ ಈಗ ಇಂಗ್ಲೆಂಡ್ ಅಂತ ಹೇಳಿದ್ರೆ ಇಂಗ್ಲೆಂಡ್ ನ ಬ್ರಿಟಿಷರೇ ಅಲ್ವಾ ಭಾರತವನ್ನ ಆಳ್ತಾ ಇದ್ದಂತು 18ನೇ ಶತಮಾನದ ಸಂದರ್ಭದಲ್ಲಿ. ಸೊ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ಷೇತ್ರ ಪ್ರಗತಿ ಆದಾಗ ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಭಾರತದ ಕಚ್ಚಾ ವಸ್ತುವನ್ನ ಅಲ್ಲಿಗೆ ತಕೊಂಡು ಹೋಗಿ ಭಾರತದಲ್ಲಿ ಅಲ್ಲಿ ಸಿದ್ಧ ವಸ್ತುವನ್ನಾಗಿ ಮಾಡಿ, ಅಂದ್ರೆ ಇಂಗ್ಲೆಂಡ್ ನಲ್ಲಿ ವಾಪಸ್ ಭಾರತಕ್ಕೆ ತಕೊಂಡ್ ಬರುದು. ಭಾರತದ ಕಚ್ಚಾ ವಸ್ತುನ ಅಲ್ಲಿ ತಕೊಂಡೋಗಿ ಅಲ್ಲಿ ಸಿದ್ಧ ವಸ್ತು ಮಾಡುದು ಅವರ ಕೈಗಾರಿಕೆಯಲ್ಲಿ, ಆಮೇಲೆ ವಾಪಸ್ ಭಾರತಕ್ಕೆ ತಕೊಂಡ್ ಬರುವಂತದ್ದು. ಸೊ ಆಮೇಲೆ ಭಾರತದಲ್ಲಿ ಅದನ್ನ ಸೇಲ್ ಮಾಡುವಂಥದ್ದು. ಸೊ ಆಗ ಏನಾಯ್ತು ಅಂದ್ರೆ ಆಟೋಮೆಟಿಕ್ ಆಗ ಭಾರತದಲ್ಲಿ ಇದ್ದಂಥದ್ದು ಗುಡಿ ಕೈಗಾರಿಕೆಗಳು ಆಯ್ತಾ. ಸೊ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಾ ಬಂತು. ಸೊ ಆ ರೀತಿಯಲ್ಲಿ ಅದು ನಿಮ್ಗೆ ನೆಕ್ಸ್ಟ್ ಇನ್ನು ಸ್ವಾತಂತ್ರ್ಯ ಭಾರತದ ಪಾಠಗಳಲ್ಲೆಲ್ಲ ಬರ್ತದದು, ಆಗ ನೋಡುವ ವಿಷಯವನ್ನು ಆಯ್ತಾ. ಸೊ ಈ ಕೈಗಾರಿಕೆಯು ಪ್ರಗತಿಗಾಗಿ ಪಂಚವಾರ್ಷಿಕ ಯೋಜನೆಯನ್ನು ಸೂಕ್ತ ಕ್ರಮಗಳಲ್ಲಿ ಬಳಸಿಕೊಳ್ಳಲು ಆಗಿದೆ ಅಂತ ಹೇಳಿ. ಸೊ ಅಂದ್ರೆ ಕೈಗಾರಿಕೆಗಳ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಪಂಚವಾರ್ಷಿಕ ಯೋಜನೆಯನ್ನು ಸಹ ಜಾರಿಗೆ ತರಲಾಗಿದೆ. ಅಂದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ಅಂತ ಹೇಳಿ ಅಲ್ಲ, ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯನ್ನು ಸಹ ಗವರ್ಮೆಂಟ್ ಕಾನ್ಸಂಟ್ರೇಷನ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ ರೀತಿಯಲ್ಲಿ ಭಾರತದಲ್ಲಿ ಹಂಚಿಕೆ ಆಗಿದೆ, ಎಲ್ಲೆಲ್ಲಿ ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇದೆ ಅನ್ನೋದಾಗಿ ನೋಡುವ. ಇದಕ್ಕಿಂತ ಮುಂಚೆ ಮಕ್ಕಳೇ ಇದಕ್ಕಿಂತ ಮುಂಚೆ ಸೊ ಯಾರೋ ಅಲ್ಲಿ ಆನ್ ಮಾಡಿದ್ರು, ಯಾರಮ್ಮ? ಓಕೆ, ಇದಕ್ಕಿಂತ ಮುಂಚೆ ಇವಾಗ ನಾನು ಆಗ ಜನರಲ್ ಆಗಿ ಕೈಗಾರಿಕಾ ಕ್ಷೇತ್ರದ ಸ್ಥಾನೀಕರಣಕ್ಕೆ ಬೇಕಾದಂತ ಅಂಶಗಳು ಅಂತ ಹೇಳಿ ನೋಡಿದ್ದೆ. ಈಗ ನಾನು ವಾಪಸ್ ಅದನ್ನ ರಿಪೀಟ್ ಮಾಡ್ಲಿಲ್ಲ, ಯಾಕಂದ್ರೆ ಸೇಮ್ ಪಾಯಿಂಟ್ ಬರ್ತದೆ. ಸೊ ಅದೇ ರೀತಿ ಕ್ವಶನ್ ಹೀಗೂ ಬರ್ತದೆ ನಿಮಗೆ. ಒಂದು ಜನರಲ್ ಆಗಿ ಕೈಗಾರಿಕಾ ಕ್ಷೇತ್ರದ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಅಂತ ಕೇಳ್ಬೋದು, ಅಥವಾ ಡೆಫಿನೆಟ್ ಆಗಿ ಅಂದ್ರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾಪನೆಗೆ ಇರುವಂತಹ ಸ್ಥಾನೀಕರಣದ ಅಂಶಗಳು ಅಂತ ಹಾಗೂ ಸಹ ಕೇಳ್ತಾರೆ. ಸೊ ಆಗ ನೀವು ಯಾವುದೆಲ್ಲ ಪಾಯಿಂಟ್ ಅನ್ನ ತಿಳ್ಕೊಳ್ಬಹುದು ಬೇಕಾಗ್ತದೆ ಆಯ್ತಾ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಇಲ್ಲಿ ವಾಪಸ್ ಮಾಡ್ಲಿಲ್ಲ. ಸೊ ಯಾವುದೆಲ್ಲ ಅಂದ್ರೆ ಮೂಲ ಕಚ್ಚಾ ವಸ್ತು ಯಾವುದು, ಕಬ್ಬಿಣದ ಅದಿರಿನ ಪೂರೈಕೆ. ಹೌದಾ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆಗ್ಬೇಕಾದ್ರೆ ನಮಗೆ ಮೇನ್ ಆದಂತಹ ರಾ ಮೆಟೀರಿಯಲ್ ಯಾವುದು, ಕಬ್ಬಿಣದ ಅದಿರು. ಕರೆಕ್ಟಾ, ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಕಬ್ಬಿಣ ಮತ್ತು ಉಕ್ಕು ತಯಾರಿಕೆಗೆ ನಮಗೆ ಕಬ್ಬಿಣದ ಅದಿರು ಬೇಕೆ ಅಂತ ಹೇಳಿ ನಾವು ತಿಳ್ಕೊಂಡಾಗಿದೆ ಖನಿಜಗಳು ಪಾಠದಲ್ಲಿ. ಸೊ ಅದರಿಂದ ಅದು ಮೇನ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಮುಖ್ಯ ಶಕ್ತಿ ಸಂಪನ್ಮೂಲವಾದಂತಹ ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ ಪೂರೈಕೆ ಆ ಪ್ಲೇಸ್ ಅಲ್ಲಿ ಇರ್ಬೇಕಾಗ್ತದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಎಸ್ಪೆಷಲಿ ಆಗಿ ರೈಲು ಸಾರಿಗೆ ಮತ್ತು ಬಂದರು ಸೌಲಭ್ಯ ಇರ್ಬೇಕು. ಯಾಕೆ, ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಉತ್ಪತ್ತಿ ಆಗುವಂತಹ ಒಂದು ಕೈಗಾರಿಕೆ ಆಗಿದೆ. ಹೌದಾ, ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಆಗ್ತದಲ್ಲಿ. ಸೊ ಅದನ್ನ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೆ ನಮ್ಗೆ ರೈಲು ಮತ್ತು ಬಂದರು ಸೌಲಭ್ಯ ಬೇಕಾಗ್ತದೆ. ಸೊ ಆದ್ರಿಂದ ನೆಕ್ಸ್ಟ್ ಅಲ್ಲಿಗೆ ವಾಟರ್ ಫೆಸಿಲಿಟಿ ಇರ್ಬೇಕಾಗ್ತದೆ. ನೆಕ್ಸ್ಟ್ ಯಾರು ಬೇಕು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ, ಲೇಬರ್ಸ್ ಬೇಕು, ಕಾರ್ಮಿಕರು. ಅದರಲ್ಲೂ ಸಹ ಕಡಿಮೆ ಕೂಲಿಗೆ ದುಡಿಯುವಂತಹ ಕೌಶಲ್ಯಯುತವಾದಂತಹ ಕಾರ್ಮಿಕರು ಅಲ್ಲಿ ಬೇಕಾಗ್ತದೆ. ನೆಕ್ಸ್ಟ್ ಬಂಡವಾಳ ಬೇಕಾಗ್ತದೆ. ನೆಕ್ಸ್ಟ್ ಮಾರ್ಕೆಟ್ ಫೆಸಿಲಿಟಿಗಳು ಬೇಕಾಗ್ತದೆ. ಇದೆಲ್ಲವೂ ಸಹ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಇರುವಂತಹ ಸ್ಥಾನೀಕರಣದ ಅಂಶಗಳು. ನೆನಪಾಯ್ತಾ, ರಿಪೀಟ್ ಮಾಡ್ಬೇಕಾ, ಇನ್ನೊಮ್ಮೆ ಹೇಳ್ಬೇಕಾ ಅಲ್ಲ ಸಾಕಾ? ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಬೇಕಾದಂತಹ ಸ್ಥಾನೀಕರಣದ ಅಂಶಗಳನ್ನು ಒಮ್ಮೆ ಹೇಳಿದಲ್ಲ, ಅದನ್ನ ರಿಪೀಟ್ ಮಾಡ್ಬೇಕಾ? ಬೇಡ, ಓಕೆ ಸರಿ, ಗೊತ್ತಾಯ್ತಲ್ಲ. ಮೇನ್ ಆಗಿ ಕಬ್ಬಿಣದ ಅದಿರು ಬೇಕು, ನೀರು ಬೇಕು. ಬೇಡ ಅಂತ ಹೇಳಿದ್ರು ನನ್ನ ಒಂದು ನೆಮ್ಮದಿಗೆ ಹೇಳಿದ್ದೇನೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆದಂತಹ ರೈಲು ಸೌಲಭ್ಯ ಬೇಕು. ನೆಕ್ಸ್ಟ್ ಬಂದರು ಸೌಲಭ್ಯ ಬೇಕು, ನೀರಿನ ಪೂರೈಕೆ ಹೇಳಿದ್ನ. ನೆಕ್ಸ್ಟ್ ಕಲ್ಲಿದ್ದಲು, ಅದ್ರಲ್ಲೂ ಸಹ ಕೋಕಿಂಗ್ ಕಲ್ಲಿದ್ದಲು ಬೇಕು ಆಯ್ತಾ, ನೆನಪಿಟ್ಕೊಳ್ಳಿ. ಸೊ ಅದನ್ನ ಕೇಳ್ಬೋದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕಾ ತಯಾರಿಕೆಯಲ್ಲಿ ಮುಖ್ಯವಾದ ಶಕ್ತಿ ಸಂಪನ್ಮೂಲ ಯಾವುದು ಅಂತ ಹೇಳಿದ್ರೆ ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ ಪೂರೈಕೆ ಆಯ್ತಾ. ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ನ ಪೂರೈಕೆ ಅದನ್ನು ನೆನಪಿಟ್ಟುಕೊಳ್ಳಿ. ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ನ ಪೂರೈಕೆ ಬೇಕಾಗ್ತದೆ. ನೆಕ್ಸ್ಟ್ ಬಂಡವಾಳ ಬೇಕು, ಅದೆಲ್ಲ
ಜನರಲ್ ಪಾಯಿಂಟ್ ಆಗ ನೋಡಿದಂಥದ್ದು. ಸರಿ, ಈಗ ಯಾವ ರೀತಿ ಹಂಚಿಕೆ ಆಗಿದೆ ಅಂತ ನೋಡುವ. ಓಕೆ, ಸೊ ಇಲ್ಲಿ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎರಡು ರೀತಿಯಲ್ಲಿ ಅದನ್ನ ಡಿವೈಡ್ ಮಾಡಿದ್ದಾರೆ. ಖಾಸಗಿ ವಲಯ ಮತ್ತು ಸರ್ಕಾರಿ ವಲಯ ಅಂತ ಸಹ ಡಿವೈಡ್ ಮಾಡಿದ್ದಾರೆ. ಸೊ ಮೇನ್ ಆಗಿರುವಂತಹ ಕೆಲವು ಹಂಚಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಜಮ್ಶೆಡ್ಪುರ, ಬೊಕಾರೋ, ಕುಲ್ಟಿ, ಬರ್ನಾಪುರ, ನೆಕ್ಸ್ಟ್ ದುರ್ಗಾಪುರ ಪಶ್ಚಿಮ ಬಂಗಾಳದ್ದು, ನೆಕ್ಸ್ಟ್ ರೋರಕೇಲಾ ಒರಿಸ್ಸಾದಲ್ಲಿರುವಂತದ್ದು, ಬಿಲಾಯ್ ಛತ್ತೀಸ್ಗಢ. ಸೊ ನೀವು ಅದು ಪ್ಲೇಸ್ ಅನ್ನ ನೋಡಿಕೊಳ್ಳಿ ಮಕ್ಕಳೇ ಮ್ಯಾಪ್ ಅಲ್ಲಿ, ಆಯ್ತಾ. ಭದ್ರಾವತಿ ಕರ್ನಾಟಕದಲ್ಲಿರುವಂತದ್ದು, ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿರುವಂತದ್ದು, ಸೇಲಂನಲ್ಲಿರುವಂತದ್ದು ತಮಿಳುನಾಡು. ಮೈನ್ ಅದು ಕರೆಕ್ಟ್ ಪಾಯಿಂಟ್ ಅಲ್ಲಿ ಎಲ್ಲೆಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ ನೋಡಿಕೊಳ್ಳಿ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ. ಆಯ್ತಾ, ನಾನು ಹೇಳಿದ ಪಾಯಿಂಟ್ ಆಗ ಹೇಳಿದ್ದಲ್ಲ ಪಾಯಿಂಟ್ಸ್ ಅದೇ. ಎರಡು ವಲಯಗಳು, ಖಾಸಗಿ ವಲಯ ಮತ್ತು ಸರ್ಕಾರಿ ವಲಯ ಅಂತ ಹೇಳಿ ಎರಡು ವಲಯಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಖಾಸಗಿ ವಲಯದಲ್ಲಿ 4 ಬರ್ತದೆ, ಸರ್ಕಾರಿ ವಲಯದಲ್ಲಿ ಒಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10 ಕೊಟ್ಟಿದ್ದಾರೆ ನಿಮಗೆ. ಸೊ ಯಾವ್ದೆಲ್ಲ ಅಂತ ಹೇಳಿ ನೋಡುವ. ಖಾಸಗಿ ವಲಯ, ಇದನ್ನ ಬರೀಬಹುದು ಬೇಡ ಮಕ್ಳೇ. ಸೊ ಬೇಕಿದ್ರೆ ಮೇನ್ ಆಗಿ ಅದನ್ನ ಎರಡನ್ನ ಬೇಕಿದ್ರೆ ಬರೀ. ಏನು ಖಾಸಗಿ 4 ಖಾಸಗಿ ವಲಯದ್ದು ಮತ್ತು 10 ಯಾವುದು ಸರ್ಕಾರಿ ವಲಯ. 10 ಸರ್ಕಾರಿ ವಲಯ, 4 ಖಾಸಗಿ ವಲಯ. ಭಾರತದಲ್ಲಿ ಈಗ ಪ್ರೆಸೆಂಟ್ ಆಗಿ 14 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳಿವೆ. ಆಯ್ತಾ, ರಿಪೀಟ್ ಮಾಡೋಣ. ಆಯ್ತಾ, ಉಕ್ಕು ಸ್ಥಾವರಗಳು 14. 14ರಲ್ಲಿ 4 ಖಾಸಗಿ ವಲಯ ಅಂದ್ರೆ ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್ ಉಳಿದ 10 ಏನು ಪಬ್ಲಿಕ್ ಸೆಕ್ಟರ್ ಅಥವಾ ಸರ್ಕಾರಿ ವಲಯ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಬರ್ದ್ರೆ ಸಾಕು. ನೀವು ವಾಪಸ್ ಅದರಲ್ಲಿ ಲಿಸ್ಟ್ ಕಲಿಬೇಕು ಮಾತ್ರ. ಖಾಸಗಿ ವಲಯದನ್ನ ನೋಡುವ. ಫಸ್ಟ್ ಒನ್ ಜಮ್ಶೆಡ್ಪುರದ್ದು, ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಇರುವಂತದ್ದು. ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಇರುವಂತದ್ದು ಜಮ್ಶೆಡ್ಪುರದಲ್ಲಿ, ಜಾರ್ಖಂಡ್. ಆಯ್ತಾ, ಟಿಸ್ಕೋ ಅಂತ ಹೇಳ್ತಾರೆ ಅದನ್ನು. ನೆಕ್ಸ್ಟ್ ದುಬಾರಿ ಉಕ್ಕು ಸ್ಥಾವರ, ಅದು ಗೋಪಾಲ್ಪುರ ಒಡಿಸ್ಸಾದಲ್ಲಿ. ನೆಕ್ಸ್ಟ್ ಮಹಾರಾಷ್ಟ್ರದ್ದು ಇಸ್ಪಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ಧೋಲ್ವಿ, ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರ. ನೆಕ್ಸ್ಟ್ ಜಿಂದಾಲ್ ಕೇಳಿರ್ಬೋದು ನಿಮಗೆ, ಒನ್ ಆಫ್ ದ ಫೇಮಸ್ ಏನು ಇಂಡಸ್ಟ್ರಿ ಅದು. ಆಯ್ತಾ, ಜಿಂದಾಲ್ ಅನ್ನುವಂಥದ್ದು. ಸೊ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್. ಸೊ ಅದು ಬಳ್ಳಾರಿಯಲ್ಲಿ ಇರುವಂತದ್ದು, ಬಳ್ಳಾರಿ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಇರುವಂತದ್ದು. ಸೊ 4 ಮೈನ್ ಆಗಿರುವಂತದ್ದು. ನೀವು ಅದನ್ನ ಬರ್ಕೊಂಡ್ರು ಆದಿತ್ತು ಮಕ್ಳು, ಇಲ್ಲಾಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟು, ಅದನ್ನ ರೆಫರ್ ಮಾಡಿಕೊಳ್ಳಿ. ಆದ್ರೆ ಓದ್ಬೇಕು ಮಾತ್ರ ಅಷ್ಟೇ. ಸೊ ಈಗ ನೀವು ಬರೆಯದಿದ್ರು ಸೊ ಓದ್ಬೇಕು. ಕೇಳಿದ್ರೆ ಎಲ್ಲಿಯಾದ್ರು ಅಂತ ಹೇಳಿ, ಅಂದ್ರೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಯಾವ ರಾಜ್ಯದಕ್ಕೆ ಸಲ್ತದೆ, ಆ ರೀತಿಯಲ್ಲಿ ಒಮ್ಮೊಮ್ಮೆ ಕೇಳುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮಗೆ.
ಸೊ ಹಾಗೆ ಅದಕ್ಕೋಸ್ಕರ ಹೇಳುವಂತದ್ದು. ಈಗ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸೊ ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಹೇಳಿದ್ದು. ನೆಕ್ಸ್ಟ್ ಸರ್ಕಾರಿ ವಲಯ 10. ಆಯ್ತಾ? ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್. ಸೊ ಅದು ಬರ್ನಾಪುರ್ ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ. ಸೊ ಅದು ಭದ್ರಾವತಿ ಕರ್ನಾಟಕದಲ್ಲಿ ಇರುವಂತದ್ದು. ಅದು ಫುಲ್ ಫಾರ್ಮ್ ಗಳನ್ನ ಕೇಳ್ಬೋದು ಒಂದಾದ್ರೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಹೇಳಿದ್ರೆ IISCO ಅಂತ ಹೇಳಿ ಅದನ್ನ ಹೇಳ್ತಾರೆ. ಅದರ ಫುಲ್ ಫಾರ್ಮ್ ಅನ್ನ ಕೇಳ್ಬೋದು. ಆಗ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಹೇಳಿ ನೀವು ಬರಿಬೇಕು. ಆಯ್ತಾ? ಅದು ಬರ್ನಾಪುರದ ಪಶ್ಚಿಮ ಬಂಗಾಳದಲ್ಲಿ ಇರುವುದು. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ. ಸೊ ಅದು VISL ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಭದ್ರಾವತಿಯ ಕರ್ನಾಟಕದಲ್ಲಿ ಇರುವಂತದ್ದು. ನೆಕ್ಸ್ಟ್ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಬಿಲಾಯ್ ದುರ್ಗ್ ಜಿಲ್ಲೆ ಛತ್ತೀಸ್ಗಢ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ರೂರ್ಕೆಲ್ ಸುಂದರ್ಗಢ್ ಜಿಲ್ಲೆ ಒಡಿಸ್ಸಾದಲ್ಲಿ ಇರುವಂತದ್ದು. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ದುರ್ಗಾಪುರ ಪಶ್ಚಿಮ ಬಂಗಾಳ ರಾಜ್ಯ. ನೆಕ್ಸ್ಟ್ 61 ಬೊಕಾರೋ ಉಕ್ಕು ಸ್ಥಾವರ ಬೊಕಾರೋ ಜಿಲ್ಲೆ ಜಾರ್ಖಂಡ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಸೇಲಂ ಉಕ್ಕು ಸ್ಥಾವರ ಅದು ಸೇಲಂ ಅಲ್ಲಿರುವಂತದ್ದು, ತಮಿಳುನಾಡಲ್ಲಿ ಬರ್ತದೆ. ನೆಕ್ಸ್ಟ್ ವಿಶಾಖಪಟ್ಟಣಂ ಉಕ್ಕು ಸ್ಥಾವರ ವಿಶಾಖಪಟ್ಟಣದ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುವಂತದ್ದು. ದಾಯಿತರಿ ಉಕ್ಕು ಸ್ಥಾವರ ಪಾರಾದ್ವೀಪದ ಸಮೀಪದಲ್ಲಿ, ಅದು ಒಡಿಸ್ಸಾ ರಾಜ್ಯದಲ್ಲಿ ಬರ್ತದೆ. ನೆಕ್ಸ್ಟ್ ಟಾಟಾ ಉಕ್ಕು ಸ್ಥಾವರ ಕಳಿಂಗನಗರ ಒಡಿಸ್ಸಾ ರಾಜ್ಯದಲ್ಲಿ ಬರ್ತದೆ. ಆಯ್ತಾ? ಇದಿಷ್ಟು 10 ಸರ್ಕಾರಿ ವಲಯಗಳು ಆಗಿದೆ. ಸೇಲಂ ಒಂದು ಸ್ಟಾಪ್ ಆಗಿತ್ತು. ಓಕೆ. ಸೊ ನೆಕ್ಸ್ಟ್ ಬರುವಂತದ್ದು ಅಲ್ಯೂಮಿನಿಯಂ ಸ್ಥಾವರದ ಬಗ್ಗೆ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಸ್ವಲ್ಪ ಸ್ಪೀಡ್ ಹೋಗ್ತೇನೆ ಮಕ್ಳು, ಇನ್ನು ನೀವು ಅದರಲ್ಲಿ ಹೆಚ್ಚು ಅದರಲ್ಲಿ ಇದಾಗ್ತಾ ಇರ್ಬೇಕು. ಕಬ್ಬಿಣ ಮತ್ತು ಉಕ್ಕು ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ